ಎಲ್ಲರಿಗೂ ನಮಸ್ಕಾರ. ಎ.ಜೆ ವ್ಲಾಗ್ಗೆ ಸ್ವಾಗತ. ಇದು ಮಂಡೆಯ ವ್ಲಾಗ್ ಆಗಿರುತ್ತೆ. ಯಾಕಪ್ಪ ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅಂತ ನೀವು ಹೇಳ್ಬೋದು. ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಮಳೆ ಬಂದಿತ್ತು. ಮಳೆ ಬಂದಿರೋದ್ರಿಂದ ನಮ್ಮ ಮನೆ ತುಂಬ ಎಲ್ಲ ನೀರು ಬಂದು ತುಂಬ ಕೆಲಸ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಬೇಜಾರಾಗಿಬಿಟ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿಲ್ಲ. ಯಾವುದೇ ರೀತಿಯಾಗಿ ಶೂಟ್ ಕೂಡ ಮಾಡಿಲ್ಲ ನಾನು ಟ್ಯೂಸ್ಡೇದು ವೆಡ್ನಸ್ಡೇದು. ಹಾಗಾಗಿ ನಾನು ವೆಡ್ನಸ್ಡೇ ಮಂಡೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ 5:30ಗೆ ಎದ್ಬಿಟ್ಟು ನಾನು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಮಾರ್ನಿಂಗ್ ಎಲ್ಲ ಅಂಗಳ ಕಸ ಗುಡಿಸ್ಬಿಟ್ಟು, ನೀವು ನೋಡ್ತಾ ಇರೋದು ಟೆರೆಸ್ ಮೇಲೆ ಇರೋದ್ರಿಂದ ನಮ್ಮ ಅಂಗಳ ಫುಲ್ ದೊಡ್ಡದಿದೆ. ಎಲ್ಲನೂ ನಾವೇ ಗುಡಿಸ್ಬೇಕು. ಓನರ್ ಇದ್ರೂ ಸಹ ನಾವೇ ಗುಡಿಸ್ಬೇಕು. ಮೇಲ್ಗಡೆ ಫುಲ್ ಒಬ್ಬರೇ ಇರೋದ್ರಿಂದ ಎಲ್ಲ ಕಸ ಗುಡಿಸ್ಬಿಟ್ಟು, ಬಾಗಿಲು ತೊಳೆದ್ಬಿಟ್ಟು, ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಇಟ್ಟಿದ್ದು. ಅದು ಫಸ್ಟ್ ನಾನು ಮಾರ್ನಿಂಗ್ ಎದ್ದ ತಕ್ಷಣ ಕೆಲಸ ಮಾಡ್ತಾ ಇರಲಿಲ್ಲ. ಯಾಕಂದರೆ ಕತ್ಲಿರ್ತಾ ಇತ್ತು. 5:30 ಆದ್ರೂ ಕತ್ಲಿರ್ತಾ ಇತ್ತು. ಬಟ್ ಈಗ ಮಳೆ ಬಂದಿರೋದ್ರಿಂದ ತುಂಬ ಈಗ ಬೆಳಕು ಆಗ್ತಾಯಿದೆ. ಹಾಗಾಗಿ ನಾನೇ ಎದ್ಬಿಟ್ಟು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಅದಾದ ನಂತರದಲ್ಲಿ ಈಗ ಸ್ವಲ್ಪ ದಿನದಿಂದ ನಾವು ವರ್ಕೌಟ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಮನೇಲೇ ಮಾಡ್ತಾಯಿದ್ವಿ. ಮನೇಲಿ ಮಾಡಿದ್ರು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅಷ್ಟೇ ಮಾಡ್ಕೊಂಡು ಹೋಗ್ತಾಯಿದ್ವಿ. ಹಾಗಾಗಿ ಪಾರ್ಕಿಗೆ ಹೋಗೋಣ ಅಂದ್ಕೊಂಡು ನಾನು ನಮ್ಮ ಮನೆಯವ್ರು ಇಬ್ಬರು ಸಹ ಪಾರ್ಕ್ ಹೋಗ್ಬಿಟ್ಟು ವರ್ಕೌಟ್ಸು, ರನ್ನಿಂಗು, ವಾಕ್ ಎಲ್ಲ ಮಾಡಿಕೊಂಡು ಬಂದಿದ್ದು. ತುಂಬಾ ಖುಷಿ ಆಯಿತು. ಯಾಕಂದರೆ ಮನೆಯಲ್ಲಿ ಇದ್ಕೊಂಡು ಮಾಡೋಕ್ಕಿಂತೂ ಆಗಲ್ಲ. ಅಡುಗೆ ಮನೆ ಕೆಲಸ ಅಂದ್ಕೊಂಡು ಅಲ್ಲೇ ಟೈಮ್ ಆಗೋಗ್ಬಿಡುತ್ತೆ. ಹಾಗಾಗಿ ನಮಗೆ ನಾವು ಟೈಮ್ ಕೊಡ್ಕೊಳೋದು ಅಂದರೆ ಇದೇ ಒಂದು ಬೆಸ್ಟ್ ಪ್ಲೇಸ್ ಅಂದ್ಕೊಂಡು ಹೋಗ್ಬಿಟ್ಟು ವರ್ಕೌಟ್ ಮುಗಿಸ್ಕೊಂಡು ಟೀ ಕುಡಿಬೇಕಂತಂದು ಹೋದ್ವಿ. ಬಟ್ ಟೀ ಕುಡಿಲಿಲ್ಲ, ಲೆಮನ್ ಟೀ ಕುಡಿದ್ವಿ. ತುಂಬಾ ಚೆನ್ನಾಗಿತ್ತು. ಮನೆಗೆ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಇರೋಷ್ಟಿಗೆ 1 ಗಂಟೆ ಆಗಿಬಿಡ್ತು. ನಿನ್ನೆ ಭೀಮ್ನ ಅಮಾವಾಸ್ಯೆ ಇರೋದ್ರಿಂದ ಕೈ ತುಂಬ ಬಳೆ ಹಾಕ್ಕೊಂಡಿದ್ದೆ. ಈ ಬಳೆ ನನ್ನ ಮದುವೆ ಬಳೆ. ಹಾಗಾಗಿ ಜೋಪಾನವಾಗಿ ಇಟ್ಕೊಳ್ಳೋಣ ಅಂತಂದು ಮತ್ತೆ ಎಲ್ಲ ಬಿಚ್ಚಿಟ್ಟು ಜೋಪಾನವಾಗಿ ಇಟ್ಕೊಂಡೆ. ಆಲ್ರೆಡಿ ಮಧ್ಯಾಹ್ನ 1:30 ಆಗೋಗ್ಬಿಡ್ತು. ಬಟ್ ಹೊಟ್ಟೆ ಕೂಡ ಹಸಿತಾ ಇತ್ತು. ಬಟ್ ಸಿಲಿಂಡರ್ ಕೂಡ ಖಾಲಿಯಾಗೋಗ್ಬಿಟ್ಟಿತ್ತು. ಅದೇನು ಹೇಳ್ತಿರೋ ಗೊತ್ತಿಲ್ಲ. ನಮ್ಮದು ಬ್ಯಾಡ್ ಟೈಮ್ ಅಂತಲೇ ಹೇಳ್ಬೋದು. 2-3 ಡೇಸಿಂದ ನಮ್ಮ ಮನೆಯವ್ರು ಸಹ ಹೋಟೆಲಿಂದ ತಂದು ಕೊಡ್ತಾಯಿದ್ರು. ಅವ್ರ ತಂಗಿ ಮನೆಗೆ ಹೋಗಿ ಊಟ ಮಾಡ್ಕೊಂಬರ್ತಾಯಿದ್ವಿ. ಅವತ್ತು ಸಹ ಕಾಲ್ ಮಾಡಿ ಹೇಳಿದರು ಊಟ ತಂದು ಕೊಡ್ತೀನಂತ. ಬಟ್ ಕೆಲಸದಿಂದ ಬಂದು ನನಗೇನು ತಂದು ಕೊಡೋದು ಅಂದ್ಕೊಂಡು ನಾನೇ ಬೇಡ ಅಂದ್ಕೊಂಡೆ. ಮನೇಲಿರೋವಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ನಾನು ಬಾಳೆಹಣ್ಣಿನ ರಸಾಯನ ಮಾಡಿಕೊಂಡು ತಿಂದೆ. ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಬೇಕಾದಂಥ ಪದಾರ್ಥಗಳಂದರೆ ಬಾಳೆಹಣ್ಣು, ಕೊಬ್ಬರಿ, ತುಪ್ಪ, ಜೇನುತುಪ್ಪ, ಬೆಲ್ಲ. ಆಪ್ಷನ್ಸ್ ಬೆಲ್ಲ ಇದ್ದರೆ ಸಕ್ಕರೆ. ಇದನ್ನ ಹಾಕ್ಕೊಂಡು ನೀವು ಮಾಡ್ಕೊಂಡು ತಿಂದರೆ ಹೊಟ್ಟೆನೇ ಹಸಿಯಲ್ಲ. ತುಂಬ ಚೆನ್ನಾಗಿರುತ್ತೆ. ಅದಾದ ನಂತರದಲ್ಲಿ ನನಗೆ ನಮ್ಮ ಮನೆಯವ್ರು ಸರ್ಪ್ರೈಸಾಗಿ ಒಂದು ಫ್ರೇಮ್ ಮಾಡಿಸ್ಕೊಂಬಂದಿದ್ರು. ಇದು ಇನ್ಸ್ಟಾಗ್ರಾಮ್ನಲ್ಲಿ ಮಾಡಿಸ್ಕೊಂಡಿದ್ದಂತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ಇದು ನಮ್ಮದು ಫೋಟೋ ಶೂಟ್ ಮಾಡಿದಾಗ ತೆಗೆದಿರೋ ಫೋಟೋ ಹಾಕ್ಸಿದ್ದಾರೆ. ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೆ. ಯಾಕಂದರೆ ಮದುವೆ ಫೋಟೋ ಹಾಕ್ಸಿದ್ರೆ ಇದಕ್ಕೆ ಒಂದು ಇನ್ನೂ ಕಳೆ ಜಾಸ್ತಿ ಬರ್ತಾಯಿತ್ತು. ಸೊ ಆದರೂ ಓಕೆ, ತುಂಬ ಕ್ಯೂಟಾಗಿತ್ತು. ಫೈನಲಿ ಟೈಮ್ ಆಗೋಯಿತು. ಮತ್ತು ನಮ್ಮ ಮನೆಯವ್ರು ಏನೋ ಬರ್ತಾಯಿದ್ರು. ಕೆಲಸ ಏನೂ ಇರಲಿಲ್ಲ ಅಂತಂದು ನೈಟ್ಗೆ ಮಾರ್ನಿಂಗ್ ತಿನ್ನಲಿಕ್ಕೆ ನೈಟೇ ನೆನೆಯಿಕ್ಬಿಟ್ಟೆ. ದ್ರಾಕ್ಷಿ ಮತ್ತು ಬಾದಾಮಿನ ನೆನೆಯಿಕ್ತೆ. ಅದು ಡೈಲಿ ರುಟೀನ್ ಆಗಿರುತ್ತೆ ಮಾಡೋವಂಥ ಕೆಲಸ. ಸೊ ಫೈನಲಿ ಅವರು ಬಂದು ಹೋಟೆಲಿಂದ ಊಟ ತಿಂದಿದ್ರು. ಹೇಳಿದ್ನಲ್ಲ ಸಿಲಿಂಡರ್ ಖಾಲಿಯಾಗಿತ್ತು ಅಂತ. ಊಟ ಕೂಡ ಮಾಡಿದ್ವಿ. ನೋಡ್ತಾ ಇರೋದು ಮತ್ತೆ ಮಳೆ ಬಂತು. ಮಳೆ ಬಂದಿರೋದ್ರಿಂದ ಮನೆ ತುಂಬ ನೀರು. ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗೋಗಿತ್ತು. ಏನಪ್ಪ ಮನೆಗೆ ಬಂದು ಕೊಡೋದು ಕೊಟ್ಟು ಎಂಥ ಮನೇಲಿರೋ ಪರಿಸ್ಥಿತಿ ಬಂತಲ್ಲ ಅಂತಂದು ತುಂಬ ಬೇಜಾರಾಗಿತ್ತು. ನಮ್ಮ ಅಪ್ಪ ಅಮ್ಮ ಕಾಲ್ ಮಾಡಿದ್ರು ಸಹ ನಾವು ಅವ್ರ ಹತ್ರ ಮಾತಾಡೋಕ್ಕೆ ಆಗಿರಲಿಲ್ಲ. ನಮ್ಮ ಅಮ್ಮನ ಜೊತೆಗೆ ಜೋರಾಗಿ ಬಾಯ್ ಮಾಡಿಬಿಟ್ಟೆ. ಯಾರ್ದೋ ಮೇಲಿನ ಸಿಟ್ಟು ತೊಗೊಂಡು ಯಾರ್ದೋ ಮೇಲೆ ಹಾಕ್ತಾರೆ ಅಂತಾರಲ್ವ, ಹಂಗಾಗೋಗಿತ್ತು ಆವತ್ತಿನ ಪರಿಸ್ಥಿತಿ. ನಮ್ಮ ಮನೆಯವ್ರ ಮೇಲೂ ಕೂಡ ರೇಗಾಡಿದೆ. ಬಟ್ ಈ ದಿನ ಮಾತ್ರ ತುಂಬಾ ಬೇಜಾರಾಗಿತ್ತು. ಹಾಗಾಗಿ ನಾನು ಯಾವುದೇ ರೀತಿಯಾಗಿ ವ್ಲಾಗ್ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಬಾಡಿಗೆ ಮನೆಗೆ ಹೋಗೋರು ಸ್ವಲ್ಪ ಹುಷಾರಾಗಿರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.